ಏನೋ ಕ್ರಿಯಾ ಸಮಾಧಿ ಶುದ್ಧಿ ಕಾರ್ಯ ಈಗ ಆರಂಭ ಆಗಿದೆ ಅನ್ನುವಂಥ ಮಾಹಿತಿ ನಾವು ಗಮನಿಸ್ತಾ ಇದ್ದೀವಿ. ಮಧ್ಯಾಹ್ನ 3 ಗಂಟೆಗೆ ಲಿಂಗ ಶರೀರದ ಮೆರವಣಿಗೆ ಆರಂಭ ಆಗುತ್ತೆ ಅನ್ನೋದು ಕೂಡ ನಮಗೆ ಈಗ ಸಿಗ್ತಾ ಇರುವಂತಹ ಒಂದಷ್ಟು ಮಾಹಿತಿ. ಕ್ರಿಯಾ ಸಮಾಧಿ ಬಳಿ ಸಂಜೆ 4:30 ವೇಳೆಗೆ ಮೆರವಣಿಗೆ ಅಂತ್ಯವಾಗುತ್ತೆ. ಅಲ್ಲಿಂದ ಹತ್ತಿರದಲ್ಲೇ ಇರುವಂತಹ ಕ್ರಿಯಾ ಸಮಾಧಿಗೆ ಮೆರವಣಿಗೆಯಲ್ಲಿ ತೆಗೆದುಕೊಂಡು ಹೋಗಲಾಗುತ್ತೆ. 4:30 ನಂತರ 1:30 ಗಂಟೆ ಅಂತಿಮ ವಿಧಿವಿಧಾನಗಳು, ಕ್ರಿಯಾ ಸಮಾಧಿಯ ವಿಧಿವಿಧಾನಗಳು ನೆರವೇರುತ್ತೆ. ಸದ್ಯ ಕ್ರಿಯಾ ಸಮಾಧಿ ಶುದ್ಧಿ ಕಾರ್ಯವನ್ನು ಸ್ವಾಮೀಜಿಗಳು ಶಿಷ್ಯವರ್ಗದವರು ನೆರವೇರಿಸ್ತಾ ಇದ್ದಾರೆ. 10,000 ವಿಭೂತಿ ಗಟ್ಟಿ, 900 kg ಉಪ್ಪು, 50 kg ಮರಳನ್ನು ಬಳಸಲಾಗ್ತಾ ಇದೆ. 1 ಮೂಟೆ ಬಿಲ್ವ ಪತ್ರೆಯನ್ನು ಬಳಸಿ ಕ್ರಿಯಾ ಸಮಾಧಿಯನ್ನು ಮುಚ್ಚಲಾಗುತ್ತೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಇದು ಅದಕ್ಕೆ ಬೇಕಾದಂತಹ ಪರಿಕರಗಳನ್ನು ಅಥವಾ ಕ್ರಿಯಾ ಸಮಾಧಿಗೆ ಬೇಕಾದಂತಹ ಉತ್ಪನ್ನಗಳನ್ನು ತೆಗೆದುಕೊಂಡು ಹೋಗ್ತಿರೋದನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ವಿಭೂತಿ, ಉಪ್ಪು, ಗಂಧದ ಚೂರ್ಣ, ಬಿಲ್ವಪತ್ರೆ, ಹೂವುಗಳು, ಕಷಾಯ, ಬಟ್ಟೆ, ತಂಬಿಟ್ಟು, ಚಿಗಲಿ, ಹಸಿ ಕಡಲೆ ಬೀಜ ಎಲ್ಲವುಗಳನ್ನು ಕೂಡ ತೆಗೆದುಕೊಂಡು ಹೋಗಲಾಗ್ತಾ ಇದೆ. ಇದು ಅಲ್ಲಿಗೆ ಕ್ರಿಯಾ ಸಮಾಧಿ ಸ್ಥಳಕ್ಕೆ ತೆಗೆದುಕೊಂಡು ಹೋಗಿರುವ ದೃಶ್ಯಗಳನ್ನು ನಾವು ಸ್ಕ್ರೀನ್ ಮೇಲೆ ಈಗ ಗಮನಿಸ್ತಾ ಇದ್ದೀವಿ. ಈಗ ಈ ಕ್ರಿಯಾ ಸಮಾಧಿಯ ಸ್ಥಳವನ್ನು ಶುದ್ಧಿ ಮಾಡುವಂತಹ ಕಾರ್ಯ ಕೂಡ ಈಗ ನಡೀತಾ ಇದೆ. ಸಂಜೆ 4:30 ನಂತರ 1:30 ಗಂಟೆ ಈ ಪ್ರಕ್ರಿಯೆ ನಡೆಯುತ್ತೆ. 10,000 ವಿಭೂತಿ ಗಟ್ಟಿ, 900 kg ಉಪ್ಪು, 50 kg ಮರಳು, 1 ಮೂಟೆ ಬಿಲ್ವಪತ್ರೆ ಎಲ್ಲವನ್ನ ಕೂಡ ಬಳಸಿ ಕ್ರಿಯಾ ಸಮಾಧಿಯ ವಿಧಿವಿಧಾನಗಳನ್ನು ವೀರಶೈವ ಆಗಮಶಾಸ್ತ್ರದ ಪ್ರಕಾರ ನೆರವೇರಿಸಲಾಗುತ್ತೆ ಅನ್ನುವಂತಹ ಮಾಹಿತಿ ನಮಗೆ ಮಠದ ಮೂಲಗಳಿಂದ ಸ್ಪಷ್ಟವಾಗ್ತಾ ಇದೆ. ಮೂರು ಗಂಟೆಗೆ ಲಿಂಗ ಶರೀರದ ಮೆರವಣಿಗೆ ಆರಂಭ ಆಗಿ 4 ಗಂಟೆಗೆಲ್ಲ ಕ್ರಿಯಾ ಸಮಾಧಿಯ ಸ್ಥಳವನ್ನು ತಲುಪಿ ಅಲ್ಲಿ ಅಂತ್ಯವಾಗುತ್ತೆ. ಕ್ರಿಯಾ ಸಮಾಧಿಯ ಸ್ಥಳದಲ್ಲಿ ಅಂತ್ಯವಾಗುತ್ತೆ ಮೆರವಣಿಗೆ. 4:15 ನಂತರ ಕ್ರಿಯಾ ಸಮಾಧಿಯ ವಿಧಿವಿಧಾನಗಳನ್ನು ಆರಂಭ ಮಾಡಲಾಗುತ್ತೆ. 6 ಗಂಟೆ ತನಕ ಕೂಡ 1:30 ಗಂಟೆಗಳ ಕಾಲ ಕ್ರಿಯಾ ಸಮಾಧಿಯ ವಿಧಿವಿಧಾನಗಳನ್ನು ನೆರವೇರಿಸಲಾಗುತ್ತೆ. 15ರಿಂದ 20 ಸ್ವಾಮೀಜಿಗಳಿಂದ ಶಿಷ್ಯವರ್ಗದವರಿಂದ ಅಂತಿಮ ವಿಧಿವಿಧಾನದ ಪ್ರಕ್ರಿಯೆಗಳನ್ನು ನೆರವೇರಿಸಲಾಗುತ್ತೆ. ಈಗ ಕ್ರಿಯಾ ಸಮಾಧಿಯ ಶುದ್ಧಿ ಕಾರ್ಯವನ್ನು ನೆರವೇರಿಸಲಾಗ್ತಾ ಇದೆ. ಆ ಪ್ರಕ್ರಿಯೆ ಈಗ ಅಲ್ಲಿ ನಡೀತಾ ಇದೆ. ಆ ಕ್ರಿಯಾ ಸಮಾಧಿಯ ಆಳದಲ್ಲಿ ಇರುವಂತಹ ಸ್ವಾಮೀಜಿಗಳು ಆ ವಿಧಿವಿಧಾನಗಳನ್ನು ಆರಂಭ ಮಾಡಿದ್ದಾರೆ, ಪೂರ್ವ ತಯಾರಿಯನ್ನು ನಡೆಸ್ತಾ ಇದ್ದಾರೆ. ಶುದ್ಧೀಕರಣದ ಪೂಜೆಯನ್ನು ಈಗ ಅಲ್ಲಿ ನಡೆಸಲಾಗ್ತಾ ಇದೆ. 1,000ದಷ್ಟು ವಿಭೂತಿ ಗಟ್ಟಿ, 900 kg ಉಪ್ಪು, 50 kg ಮರಳು ಹಾಗೂ ಬಿಲ್ವಪತ್ರೆ ಎಲ್ಲವನ್ನ ಕೂಡ ಬಳಸಿ ಈ ಕ್ರಿಯಾ ಸಮಾಧಿಯನ್ನು ಮಾಡಲಾಗುತ್ತೆ. ಅತ್ಯಂತ ಶಾಸ್ತ್ರೋಕ್ತವಾಗಿ ವೀರಶೈವ ಆಗಮ ಶಾಸ್ತ್ರದ ಪ್ರಕಾರ ಎಲ್ಲವನ್ನು ಕೂಡ ನೆರವೇರಿಸಲಾಗುತ್ತೆ. ಈ ಕ್ರಿಯಾ ಸಮಾಧಿಯ ಬಗ್ಗೆ ಶ್ರೀಗಳು ಬದುಕಿದ್ದಾಗಲೇ ಇದರ ಬಗ್ಗೆ ಬರೆದಿಟ್ಟಿದ್ರು ಅನ್ನುವಂಥ ಮಾಹಿತಿ. ತನ್ನ ಕ್ರಿಯಾ ಸಮಾಧಿ ಯಾವ ರೀತಿ ಆಗಬೇಕು ಅಂತ ನಡೆದಾಡುವ ದೇವರು ತಾವು ಈ ಹಿಂದೆನೇ ಬರೆದು ಇಟ್ಟಿದ್ರು ಅನ್ನೋಂಥ ಮಾತನ್ನು ಸಿದ್ಧಲಿಂಗ ಸ್ವಾಮಿಗಳು, ಕಿರಿಯ ಶ್ರೀಗಳು ಬೆಳಗ್ಗೆ ಹೇಳ್ತಾ ಇದ್ರು. ಅದರ ಅನುಸಾರ ಇಲ್ಲಿ ಎಲ್ಲ ಪ್ರಕ್ರಿಯೆಗಳನ್ನು ನಡೆಸಲಾಗ್ತಾ ಇದೆ. ಭೌತಿಕ ಶರೀರದಿಂದ ಆತ್ಮ ಬೇರ್ಪಟ್ಟು ಆ ಆತ್ಮ ಲಿಂಗೈಕ್ಯವಾಗುವಂತಹ ನಂಬಿಕೆಯೊಂದಿಗೆ ಕ್ರಿಯಾ ಸಮಾಧಿಯನ್ನು ಮಾಡಲಾಗುತ್ತೆ. ಈ ಕ್ರಿಯಾ ಸಮಾಧಿಯ ಲೆಂತ್, ಅಳತೆ, ಯಾವ ಸ್ವಾಮಿಗೆ ಕ್ರಿಯಾ ಸಮಾಧಿಯನ್ನು ಮಾಡಲಾಗುತ್ತೋ ಅವರ ಬಲಗಾಲಿನ ಬಲಪಾದದ 36ರಷ್ಟು, ಈಗ ಪಾದದ ಉದ್ದ ಎಷ್ಟಿರುತ್ತೆ, ಅರ್ಧ ಫೀಟೋ 3/4 ಫೀಟೋ ಇರುತ್ತಲ್ಲ,
ಅದು 36 ಪಟ್ಟು ಅಳತೆ ಇರುವಂತಹ ಕ್ರಿಯಾ ಸಮಾಧಿಯನ್ನು ಸಿದ್ಧಪಡಿಸಲಾಗುತ್ತೆ.